ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀತುಜ್ಞ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ಹೊರಟಿರೋದು ಒಂದು ಹೋಟೆಲ್ಗೆ. ಏನಕ್ಕೆ ಅಂತ ಹೇಳ್ತೀರಾ? ಹೋಟೆಲ್ಗೆ ಏನಕ್ಕೆ ಊಟಕ್ಕೆ ಹೋಗ್ತೀವಿ, ಯಾವ ಸ್ಟೈಲಲ್ಲಿ ಊಟ ಇತ್ತು ಅಂತ ಹೇಳ್ತೀನಿ. ಇವತ್ತಿನ ಊಟ ಇದ್ದಿದ್ದು ಡೆಲ್ಲಿ ಸ್ಟೈಲಲ್ಲಿ. ಡೆಲ್ಲಿ ರೆಸ್ಟೋರೆಂಟ್ಗೆ ಹೋಗಿದ್ದಲ್ವ, ಹಾಗಾಗಿ ಅಲ್ಲಿನ ಸ್ಟೈಲಲ್ಲಿ ಊಟ ಇತ್ತು. ಇದನ್ನು ನಮಗೆ ಕರೆದಿದ್ದು ಯಾರು ಅಂದರೆ ನಮ್ಮ ಬೀಗರು ಮನೆಯಿಂದ ಕರೆದಿದ್ರು ನಮಗೆ. ಅಂದರೆ ಅವ್ರು ಮಾತ್ರ ಕೆನಡಾಗೆ ಹೋಗ್ತಾರಲ್ವ, ಹಾಗಾಗಿ ನಮ್ಮನ್ನು ಕರೆದಿದ್ರು ಊಟಕ್ಕೋಸ್ಕರ. ಹಾಗಾಗಿ ಅಲ್ಲಿಗೆ ಹೋಗಿದ್ವಿ ನಾವು. ನನಗೆ ಫಸ್ಟ್ ಕಣ್ಣಿಗೆ ಬೀಳೋದೆ ಉಪ್ಪಿನಕಾಯಿ. ಫಸ್ಟ್ ನಾನು ಉಪ್ಪಿನಕಾಯಿ ಪ್ರಿಯ. ಸಿಕ್ಕಿದ ತಕ್ಷಣ ಉಪ್ಪಿನಕಾಯಿ ತಿಂತೀನಿ. ಹಾಗಾಗಿ ಅಲ್ಲೂ ನಾನು ಒಂದು ಕಟೋರಿಲಿ ಇದ್ದಿದ್ದು ಉಪ್ಪಿನಕಾಯಿ ಫುಲ್ ನಲ್ಲಿಕಾಯಿ ಉಪ್ಪಿನಕಾಯಿ ಮುಗಿಸಿದ್ದೀನಿ. ಅಲ್ಲಿನ ಸೈಡೆಲ್ಲ ಸಾಸಿವೆ ಎಣ್ಣೆ, ಹಸಿ ಎಣ್ಣೆ ಯೂಸ್ ಮಾಡ್ತಾರೆ. ಅದೇ ಬಿಟ್ಟಿಲ್ಲ, ಅದೇ ಅಷ್ಟು ತಿಂದಿದ್ದೀನಿ. ಆಮೇಲೆ ಪಾನಿಪುರಿ. ಫಸ್ಟ್ ಪಾನಿಪುರಿ ಅವರು ಹೋಟ್ಲಲ್ಲಿ ಹೇಗಿರುತ್ತೆ ಪಾನಿಪುರಿ ನೋಡಿ ಅಂತ ಎಲ್ಲರಿಗೂ ಒಂದೊಂದು ಪಾನಿಪುರಿ ಆ ಹೋಟ್ಲು ಕಡೆಯಿಂದ ಕೊಟ್ಟರು ನಮಗೆ. ಓಕೆ, ಚೆನ್ನಾಗಿತ್ತು. ಆದರೆ ನನಗೆ ನಿಜ ಹೇಳ್ತೀನಿ, ಪಾನಿಪುರಿ ನಂಗೆ ಸ್ವಲ್ಪನೂ ಇಷ್ಟ ಆಗೋಲ್ಲ. ಆಮೇಲೆ ಸೂಪ್ ಕೂಡ ಇಷ್ಟ ಆಗೋಲ್ಲ. ಇದೆರಡೂ ಕೂಡ ನಂಗೆ ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಪಾನಿಪುರಿ ತೊಗೊಂಡಿಲ್ಲ. ಮತ್ತು ಸೂಪ್ ನನ್ನ ಮಗಳು ಆರ್ಡ್ರ್ ಮಾಡಿಬಿಟ್ಟಿದ್ಲು ಅಂತ ಕುಡಿದೆ. ಆಮೇಲೆ ಇದಾಗಿದ್ಮೇಲೆ ನಮಗೆ ನಾರ್ತ್ ಸೈಡ್ ಊಟ ಹೇಗಿರುತ್ತೆ ಅಂತ ಹೇಳ್ತೀನಿ ಬನ್ನಿ. ಡೆಲ್ಲಿ ಸೈಡ್ ಊಟ ಇದು. ಫಸ್ಟ್ ಕೊಟ್ಟಿದ್ದು ಪಾಲಕ್, ಚೆನ್ನಾದು ಒಂದು ಕಡಲೆಕಾಳಿನ ಒಂದು ಗ್ರೇವಿ, ಒಂದು ಗೀ ರೈಸು, ಒಂದು ಆಲೂ ಸಬ್ಜಿ, ಇನ್ನೊಂದು ಹೆಸರು ಬೇಳೆದೇನೋ ಇದ್ದು, 2 ಜಿಲೇಬಿ, ಆಮೇಲೆ ಒಂಥರ ಸ್ವೀಟ್ ಕೊಟ್ಟಿದ್ದರು. ಅದಾದಮೇಲೆ ವಿಶೇಷ ಅಂದರೆ ಊಟ ಆಗಿದ್ಮೇಲೆ ಬೆಲ್ಲ ತಿನ್ನಿ ಅಂತ ಬೆಲ್ಲ ಕೊಟ್ಟಿದ್ದರು. ಆಮೇಲೆ ಒಂದು ರೋಟಿ ಇಷ್ಟಿತ್ತು. ಅದ್ರ ಜೊತೆ ಒಂದು ಲಸ್ಸಿ. ಈ ಥರ ಊಟ ಇತ್ತು. ಒಬ್ರೊಬ್ಬರು ಒಂದೊಂದು ಆರ್ಡ್ರ್ ಮಾಡಿದ್ವಿ. ನನ್ನ ಮಗಳು ಒಂದು ಪರೋಟ ಮಾಡಿದ್ಲು. ಇದು ಪನ್ನೀರ್ ಪರೋಟ ಅನಿಸುತ್ತೆ. ಆಮೇಲೆ ನಾನು ತರಕಾರಿ ಪಲಾವ್. ಅಂದರೆ ನನಗೇನೋ ಗೊತ್ತಿಲ್ಲ, ಅದು ಇಷ್ಟ ಆಗೋಲ್ಲ. ನಂಗೆ ಬಾಯಿಗೆ ಬರೋದೇ ತರಕಾರಿ ಪಲಾವ್. ಹಾಗಾಗಿ ನಾನು ತರಕಾರಿ ಬಿರಿಯಾನಿ, ವೆಜ್ ಬಿರಿಯಾನಿ ಆರ್ಡ್ರ್ ಮಾಡಿದೆ. ಆಮೇಲೆ ಪನ್ನೀರು, ರೋಟಿ, ಆ ಥರ ಈ ಥರ ಹಪ್ಪಳ ಅದೆಲ್ಲ ಆರ್ಡ್ರ್ ಮಾಡಿದ್ವಿ. ಓಕೆ ಅಂದರೆ ಚೆನ್ನಾಗಿತ್ತು, ಚೆನ್ನಾಗಿಲ್ಲ ಅನ್ನೋಂಗೇನಿಲ್ಲ, ಚೆನ್ನಾಗಿತ್ತು. ಹಾಗೆ ಒಬ್ರಿಗೊಬ್ರು ಸಿಕ್ಕಿ ಮಾತಾಡ್ಕೊಂಡು ಈ ಗಿಡ ಇತ್ತು ಅಲ್ಲಿ ನೋಡ್ಕೊಂಡು ಹೋದ್ವಿ. ಆಮೇಲೆ ಅಲ್ಲಿ ಅದೇ ಇದರಲ್ಲಿ ಒಂದು ಐಸ್ ಕ್ರೀಮ್ ಶಾಪ್ ಇದೆ. ತುಂಬ ಹಳೆಯ ಹೋಟೆಲ್ಲು. ನೀವು ಇಲ್ಲಿ ಹೋದರೆ ಮಿಸ್ ಮಾಡಬೇಡಿ, ಹೋಗಿ. ಯಾಕಂದರೆ ಇಲ್ಲಿ ಹಳೆ ಬೆಂಗಳೂರು ಹೇಗಿತ್ತು ಅನ್ನೋದೊಂದು ಫೋಟೋಸ್ ಹಾಕಿದ್ದಾರೆ. ಅದು ನೋಡ್ತಿದ್ರೆ ಹೀಗಿತ್ತ ಬೆಂಗಳೂರು ಅಂತ ಅನಿಸುತ್ತೆ. ಈಗ ಎಷ್ಟು ಚೇಂಜ್ ಆಗಿದೆ ಅಂತ ಅನಿಸುತ್ತೆ. ಹಾಗೆ ನಾನು ಹೇಳಿದ್ದು ಮ್ಯಾಂಗೋ ಐಸ್ ಕ್ರೀಮ್. ಆದರೆ ನನಗೆಲ್ಲರಿಗಿಂತ ಸರ್ಪ್ರೈಸ್ ಆಗಿದ್ದು ಈ ಕಲರ್ಫುಲ್ ಐಸ್ ಕ್ರೀಮ್ ನೋಡಿ, ಚೆನ್ನಾಗಿತ್ತು. ಆದರೆ ನಾನು ಹೇಳಿದ್ದು ಬರೀ ಮ್ಯಾಂಗೋ ಐಸ್ ಕ್ರೀಮ್ ಹೇಳಿದ್ದೆ. ಆದರೆ ನಮ್ಮ ಅಳಿಮಯ್ಯ ಮಾತ್ರ ನನಗೆ ಕಲರ್ಫುಲ್ಲಾಗಿ ಒಂದು ಐಸ್ ಕ್ರೀಮ್ ತೊಗೊಂಡ್ಬಂದಿದ್ರು. ನೋಡಿದ ತಕ್ಷಣ ವಾವ್ ಅನ್ನಂಗಿತ್ತು, ಫುಲ್ ಖುಷಿ. ಅದಕ್ಕೆ ಏನೇನೋ ಹಾಕಿಸ್ಕೊಂಡು ಬಂದಿದ್ರು. ತುಂಬ ಚೆನ್ನಾಗಿತ್ತು ಐಸ್ ಕ್ರೀಮ್ ಮಾತ್ರ. ಫುಲ್ ಮುಗಿಸ್ಕೊಂಡು ಬಂದ್ವಿ. ಹಾಗೆ ಫೋಟೋ ಎಲ್ಲ ಮೆಮೊರಿಗೆ ಫೋಟೋ ಇರುತ್ತೆ ಅಂತ ಫೋಟೋ ತೆಕ್ಕೊಂಡು ಬಂದ್ವಿ. ಒಂಥರ ಚೆನ್ನಾಗಿತ್ತು. ಪಾರ್ಟಿನೂ ಚೆನ್ನಾಗಿತ್ತು, ಒಳ್ಳೆ ಎಂಜಾಯ್ ಮಾಡಿದ್ವಿ. ಹಾಗೆ ಆ ಪ್ಲೇಸಿಗೆ ನಾವು ಬೆಂಗಳೂರಿಗೆ ಬಂದಾಗಲಿಂದ ಹೋಗಿದ್ದಿದ್ದು ಫಸ್ಟ್ ಟೈಮ್. ಇದು ಏರಿಯಾಕ್ಕೆ ಒಂದು ಸತಿನೂ ಹೋಗಿದ್ದಿಲ್ಲ. ಏನೋ ಒಂಥರ ಚೆನ್ನಾಗಿತ್ತು. ಈ ಥರ ನಾವು ಪಾರ್ಟಿ ಮುಗಿಸ್ಕೊಂಡು, ಊಟ ಮುಗಿಸ್ಕೊಂಡು, ಐಸ್ ಕ್ರೀಮ್ ತಿನ್ಕೊಂಡು ಹೊಟ್ಟೆ ಫುಲ್ ಮಾಡ್ಕೊಂಡು ಬಂದ್ವಿ. ಈ ರೀತಿ ಇತ್ತು ಅಲ್ಲಿ ನಮ್ಮ ಬೀಗ್ರ ಕಡೆಯಿಂದ ಒಂದು ಹೋಟ್ಲಲ್ಲಿ ಇಟ್ಟಿದ್ದ ಪಾರ್ಟಿ. ಈ ರೀತಿ ಇತ್ತು. ಮಾತಾಡ್ಕೊಂಡು ಊಟ ಮುಗಿಸ್ಕೊಂಡು ಬಂದ್ವಿ. ಹಳೆ ಬೆಂಗಳೂರು ಫೋಟೋ ನಿಮಗೆ ನೋಡಿ ಬೇಕಾದ್ರೆ ಆ ಹೋಟೆಲಿಗೆ ಹೋದಾಗ ಎಷ್ಟು ಚೆನ್ನಾಗಿದೆ ಅಂದರೆ ಹೇಗಿತ್ತು ಹೇಗಾಗಿದೆ ಅಂತ ಅನಿಸುತ್ತೆ. ನೋಡೋಕ್ಕೂ ಒಂಥರ ಖುಷಿ ಆಗುತ್ತೆ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಇದೇ ರೀತಿ ವಾಚ್ ಮಾಡಿ ನನ್ನ ಬ್ಲಾಗ್ನ.